ಬಿಗ್ ಇಂಪ್ಯಾಕ್ಟ್ನಲ್ಲಿ ಯಾವ ಸುದ್ದಿ? ನಿನ್ನೆ ದೇವನಹಳ್ಳಿ ಒಂದು ಸುದ್ದಿಯನ್ನು ಮಾಡಿದ್ವಿ. ಅದು ಏನಾಗಿತ್ತು, ಅದಕ್ಕೊಂದು ಇಂಪ್ಯಾಕ್ಟ್ ಆಗಿದೆ, ಬನ್ನಿ ನೋಡೋಣ. ಅದಕ್ಕಿಂತ ಮೊದಲು ನಿನ್ನೆ ದೇವನಹಳ್ಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಸ್ಟೋರಿ ಮಾಡಿದ್ವಿ. ಆ ಸ್ಟೋರಿ ನಿನ್ನೆ ಸುದ್ದಿ ಪ್ರಸಾರವಾದ ನಂತರ ಸ್ಥಳೀಯರೊಬ್ಬರು ಇವತ್ತು ಅದಕ್ಕೆ ಸ್ಪಂದಿಸಿದ್ದಾರೆ. ನಾನು ಅದಕ್ಕೆ ಬೇಕಿರುವಂಥ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ಹಾಗಿದ್ರೆ ನಿನ್ನೆ ಏನು ಸುದ್ದಿ ನಾವು ಪ್ರಸಾರ ಮಾಡಿದ್ವಿ, ಯಾವ ರೀತಿ ರಿಪಬ್ಲಿಕ್ ಕನ್ನಡದ ಈ ಸುದ್ದಿ ಅವರ ಬಳಿಗೆ ಅದು ತಲುಪ್ತು, ನಿನ್ನೆ ಸುದ್ದಿ ಮೊದಲಿಗೆ ನೋಡೋಣ. ಅದಾದ ನಂತರ ಅದರ ಇಂಪ್ಯಾಕ್ಟ್ ಏನು ಅಂತ ನಿಮಗೆ ತೋರಿಸ್ತೇನೆ. ಇಂಥದ್ದಾದ ಕಾನೂನು ಪ್ರಕಾರವೇ ಆಗುತ್ತಲ್ಲ, ಇವ್ರಿಗೆ ಯಾಕೆ ಮೋಸ ಆಯಿತು? ಇವರಿಗೆ ಬೇರೆ ಯಾರ್ದು ಮನೆ ಹಿಂಗಾಗಿಲ್ವಾ? ಕೇವಲ 8 ಕುಟುಂಬಗಳು ಮಾತ್ರ ಆಗಿದ್ದ? ಯಾರು ಮುನ್ರಾಜು, ತಹಶೀಲ್ದಾರ್, ಶಾಸಕರು, ಶಿವಶಂಕರ್ ಗ್ರಾಮಾಂತರ DC, ಇವರ ಪರವಾಗಿ ಬರುವಂಥವ್ರು ಯಾರು? ಬರಬೇಕಾದವ್ರು ಯಾರು? ಅದರಲ್ಲಿ ಅವಕಾಶ ಇದೆಯಾ ಅಂತ ನಾನು ಕೇಳ್ತಿರೋದು. ಸುಮ್ಮನೆ ಮಾಡೋಕ್ಕಾಗೋದಿಲ್ಲ. ಇಲ್ಲ, ಇದಕ್ಕೊಂದು ಅವಕಾಶ ಇದೆ, ಸರ್ಕಾರದಲ್ಲಿ ಈ ಥರ ಅವರು ಪ್ರಯತ್ನ ಪಟ್ಟರೆ ಆಗುತ್ತೆ, ಹಂಗೇನಾದ್ರೂ ಇದೆಯಾ ಅವಕಾಶ? ಖಂಡಿತ ಇದೆ ಜಯಪ್ರಕಾಶ್ ಶೆಟ್ಟಿ. ಇವ್ರಿಗೆ NOCಯನ್ನು ತೆಗೆದುಕೊಂಬನ್ನಿ ಅಂತ ಹೇಳಿದ್ರೆ ಇವರ ಜಾಗಗಳಿರ್ತಕ್ಕಂಥದ್ದು ಅವರ ಮುತ್ತಾತನ ಹೆಸರುಗಳಲ್ಲಿ. ಆದರೆ ನಮಗೆ ಓಡಾಡೋಕ್ಕೆ ರೋಡೇ ಇಲ್ಲ, ಕುಡಿಯೋಕ್ಕೆ ನೀರಿಲ್ಲ. ಒಂದ್ ಕಡೆ ಕರೆಂಟ್ ಇಲ್ಲದೆ ಕ್ಯಾಂಡಲ್ ಬುಡ್ಡಿಗಳಲ್ಲಿ ಓದುತ್ತಿರೋ ಮಕ್ಕಳು, ಮತ್ತೊಂದ್ ಕಡೆ ಕತ್ತಲಲ್ಲಿ ಹೊಗೆ ನಡುವೆ ಅಡುಗೆ ಮಾಡುತ್ತಿರೋ ತಾಯಂದಿರು, ಕುಡಿಯೋ ನೀರು ತರೋದಕ್ಕೆ ಕಿಲೋಮೀಟರ್ ಗಟ್ಟಲೆ ನಡೀತಾ ಇರೋ ಮಹಿಳೆಯರು. ಈ ದೃಶ್ಯಗಳು ಬಂದಿದ್ದು ಯಾವುದೋ ಕಾಡಿನಲ್ಲ, ದೊಡ್ಡಬಳ್ಳಾಪುರ ತಾಲೂಕಿನ ಕತ್ತಿ ಹೊಸಹಳ್ಳಿ ಗ್ರಾಮದಲ್ಲಿ. ಕತ್ತಿ ಹೊಸಹಳ್ಳಿ ಕೂಗಳತೆ ದೂರದಲ್ಲಿ 8 ಮನೆಗಳಿದ್ದು 40ಕ್ಕೂ ಹೆಚ್ಚು ಜನ ಈ ಪುಟ್ಟ ಗುಡಿಸಲುಗಳಲ್ಲಿ ವಾಸಿಸ್ತಾ ಇದ್ದಾರೆ. ತಮ್ಮ ಸ್ವಂತ ಜಮೀನುಗಳಲ್ಲೇ ನೆಲೆ ಕಂಡುಕೊಂಡಿದ್ದಾರೆ. ಈ ಮುಂಚೆ ಕತ್ತಿ ಹೊಸಹಳ್ಳಿ ಗ್ರಾಮದಲ್ಲೇ ಇದ್ದಂತಹ ಈ ಕುಟುಂಬ ಇದೀಗ ಮೂಲಭೂತ ಸೌಕರ್ಯವನ್ನೇ ಕಳ್ಕೊಂಡಿದೆ. 4 ವರ್ಷಗಳ ಹಿಂದೆ ಕತ್ತಿ ಹೊಸಹಳ್ಳಿ ಗ್ರಾಮದ ಮಧ್ಯದಲ್ಲೇ ಇದ್ದಂತಹ ಹೈವೇ ಅಗಲೀಕರಣದ ಹಿನ್ನೆಲೆ ಗಿರಿಜನರ 8 ಮನೆಗಳನ್ನ ಖಾಲಿ ಮಾಡಿಸಿದ್ದು. ಪ್ರತಿ ಕುಟುಂಬಕ್ಕೆ 80,000 ರೂಪಾಯಿ ನೀಡಿ ಹೆದ್ದಾರಿ ಪ್ರಾಧಿಕಾರ ಕೈ ತೊಳ್ಕೊಂಡಿತ್ತು. ಸಣ್ಣ ಪುಟ್ಟ ಹಣದಲ್ಲೇ ಚಿಕ್ಕ ಶೆಡ್ಗಳನ್ನ ನಿರ್ಮಿಸಿ ಜೀವನ ಸಾಗಿಸ್ತಾ ಇದೆ ಈ ಕುಟುಂಬ. 4 ವರ್ಷ ಇಲ್ಲಿ ಬಂದು ಕರೆಂಟ್ ಇಲ್ಲ, ನೀರು ಇದ್ದಿಲ್ಲ, ಮಕ್ಕಳು ಓದಕ್ಕಿದ್ದಿಲ್ಲ. ಯಾರು ಬಂದು ಓಟ್ ಹಾಕೋಕೆ ಮಾತ್ರ ಬರ್ತಾರಷ್ಟೇ. ಓಟ್ ಹಾಕಿದ್ಮೇಲೆ ಬಂದಮೇಲೆ ಯಾರು ನೀವು ಹೆಂಗಿದ್ದೀರಾ ಅಂತ ನೋಡೋರಿಲ್ಲ. ನೀರು ನೋಡ್ಬೇಕು ದೂರದಿಂದ, 1.5 ಮೈಲಿ ಮಕ್ಳು ಸ್ಕೂಲ್ಗೆ ಹೋಗ್ಬೇಕು. ಯಾರು ಕೇಳೋದು ಇಲ್ಲ, ಏನೂ ಇಲ್ಲ. ಆಲೇ 4 ವರ್ಷ ಆಯ್ತು ಇಲ್ಲಿಗೆ ಬಂದು. ಮೊದಲು ಕತ್ತಿ ಹೊಸಳ್ಳಿಯಾಗಿದ್ದ ಮನೆ ರೋಡ್ಗೆ ಹೋದ್ಮೇಲೆ ಇಲ್ಲಿಗೆ ಹೊಲ್ದತ್ರಕ್ಕೆ ಬಂದಿದ್ದೀವಿ. ಹೊಲ್ದತ್ರಕ್ಕೆ ಬಂತಕ್ಕಿಂತ ನೀವು ಹೆಂಗಿದ್ದೀರಾ ಅಂತಲೂ ಕೇಳಲ್ಲ. ಓಟ್ ಮಾತ್ರ ಬಂದಾಗ ಬರ್ತಾರೆ. ಅಷ್ಟು ಬಿಟ್ಮೇಲೆ ತಿರ್ಗಿ ಯಾರು ನೀವೇನು ಅಂತ ಕೇಳಲ್ಲ. ಕರೆಂಟಿಗೆ ದೀಪದ ಬೆಳಕು, ಮ್ಯಾಣ್ಬತ್ತಿ ಉರ್ಸ್ಕೊಂತೀವಿ. ಬರ್ಕೊಳಕ್ಕೂ ಅದೇ, ಮಕ್ಳಿಗೆ ಓದ್ಕೊಳಕ್ಕೂ ಅಡುಗೆ ಮಾಡ್ಕೊಳಕ್ಕೂ ಅದೇನೆ ನಮಗೆ. 4 ವರ್ಷದಿಂದ ಕರೆಂಟ್, ನೀರು, ಸರ್ಕಾರದ ಯಾವ ಯೋಜನೆಯನ್ನ ಪಡೆಯದೇನೆ ಈ 8 ಕುಟುಂಬ ಕಂಗಾಲಾಗಿ ಹೋಗಿದೆ. ದಯಮಾಡಿ ನಮಗೆ ಕರೆಂಟ್ ಕೊಡಿ, ನೀರು ಕೊಡಿ ಅಂತ ಬಡ ಕುಟುಂಬಗಳು ಗೋಗರಿತಾ ಇವೆ. ಇತ್ತ ವಿದ್ಯುತ್ ಸಂಪರ್ಕ ಕೊಡಿ ಅಂತ ಅಧಿಕಾರಿಗಳ ಬಳಿ ಕೇಳಿದ್ರೆ NOC ಕೊಡಿ ಅಂತ ಕಚೇರಿಯಿಂದ ಕಚೇರಿಗೆ ಅಲಿಸ್ತಾಲೇ ಇದ್ದಾರೆ. ಹೆದ್ದಾರಿ ಅಗಲೀಕರಣದಲ್ಲಿ ಮನೆ ಕಳ್ಕೊಂಡ ಕುಟುಂಬ ಈಗ ಅಕ್ಷರಶಃ ನಲುಗಿ ಹೋಗಿದೆ. ಹೈವೇ ಪ್ರಾಧಿಕಾರವು ಮೂಲಭೂತ ಸೌಕರ್ಯ ಇರೋ ಕಡೆ ನಿವೇಶನ ಕೊಡದೆ 50,000 ರಿಂದ 80,000 ರೂಪಾಯಿ ಕೊಟ್ಟು ಕೈ ತೊಳ್ಕೊಂಡಿದೆ. ಸ್ವತಂತ್ರ ಬಂದು ಚಿಕ್ಕಮ್ಮ ಇಷ್ಟು ವರ್ಷ ಆದ್ರೂ ಇಲ್ಲಿ ನಮಗೆ ಮೂಲಭೂತ ಸೌಕರ್ಯ ಮೇನ್ ಇಲ್ಲ. ಇತ್ ಕಡೆ ಎಲ್ಲ ಬರೀ ಶೆಡ್ಡು ಅದು ಇದು. ಇತ್ ಕಡೆ ನೀರಿಗೆ ಬೆಂಕಿ ಬಿದ್ದರು ಬಂದು ಇಲ್ಲಿ ಕೇಳೋರು ಇಲ್ಲ, ಹೇಳೋರು ಇಲ್ಲ. ಭಾಳ ಜನ ಬರ್ತಾರೆ, ಹೋಗ್ತಾರೆ. ಏನಂತಂದರೆ ಅವ್ರು ಹೇಳೋದೇನೋ ಈ ನೆಕ್ಸ್ಟು ಆಮೇಲೆ ಆಮೇಲೆ ಈ ಬರ್ತದೆ ನಾಳೆ ನಾಡ್ದು ಅಂತ ಹೇಳ್ತಾರೆ. ಇಲ್ಲಿ ಮೇನು ಒಂದು ನೀರಿಲ್ಲ, ಪಕ್ಕದಲ್ಲಿ ಲೈನ್ ಹೋಗೈತೆ. KE ಕೇಳಿದ್ರೆ NOC ತಾಂಬರ್ರಿ ಅಂತಾರೆ. ಆ NOCಗೆ ಏನೋ ಹೋದರೆ ಗುಸ್ಲು ಮನೆ ನಿಮ್ಮವು ಶಾರ್ಟ್ ಸರ್ಕ್ಯೂಟ್ ಆದರೆ ನಮ್ಮ ಮೇಲೆ ಬರ್ತದೆ ಅಂತ ಅವರು ದಿಗ್ಲು ಬೀಳ್ತಾವ್ರೆ. ನಮ್ಗೆ ಇಲ್ಲಿ ಮೇನು ಮೂಲಭೂತ ಸೌಕರ್ಯ ಮನುಷ್ಯಂಗೆ ಬೇಕಾಗಿರೋದು ನೀರು ಮತ್ತು ಮನೆ, ವಾಸ ಮಾಡೋಕ್ಕೆ ಮನೆ ಮತ್ತು ಇಲ್ಲಿ ಕರೆಂಟು. 4 ವರ್ಷದಿಂದ ಕತ್ತಲಿಗಲ್ಲೇ ಜೀವನ ನಡೆಸ್ತಾ ಇರೋ ಈ ಕುಟುಂಬಕ್ಕೆ ಕನಿಷ್ಠ ಕರೆಂಟು, ನೀರು ಒದಗಿಸುವವರೆಗೂ ಬಿಗ್ ಇಂಪ್ಯಾಕ್ಟ್ ಬಿಡೋದಿಲ್ಲ. ನಿನ್ನೆ ಈ ಸುದ್ದಿ ಪ್ರಸಾರ ಮಾಡಿದ್ವಿ ವೀಕ್ಷಕರೇ. ಈಗ ಈ ಸುದ್ದಿಯನ್ನು ನೋಡಿದ ತಕ್ಷಣ ಅಲ್ಲಿಯ ರಾಜ್ಯ JDS ಕಾರ್ಯದರ್ಶಿ ಹರೀಶ್ ಗೌಡ ಈಗೊಂದು ಬ್ರೇಕಿಂಗ್ ತಗೊಳ್ಳಿ ಫಸ್ಟು.
8 ವರ್ಷಗಳಿಂದ ಕತ್ತಲಲ್ಲಿ ಇದ್ದವರ ಬಾಳಿಗೆ ಬೆಳಕು ಬಂದಿದೆ. ರಾಜ್ಯ JDS ಕಾರ್ಯದರ್ಶಿ ಹರೀಶ್ ಗೌಡ ಇದಕ್ಕೆ ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ಸರ್ಕಾರ ಮಾಡಬೇಕಾದ ಕೆಲಸವನ್ನು ಅವರು ನಾಯಕ ಮಾಡಿದ್ದಾರೆ. ತಾತ್ಕಾಲಿಕವಾಗಿ ಮನೆಗಳಿಗೆ ಸೋಲಾರ್ ಲೈಟ್ ತಂದಿದ್ದಾರೆ. 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ 8 ಮನೆಗಳಿಗೆ 5 ಲೈಟನ್ನು ಕೊಡಲಿದ್ದಾರೆ. ತಾತ್ಕಾಲಿಕವಾಗಿ ಮನೆಗಳಿಗೆ ಇದು ಬಿಗ್ ಇಂಪ್ಯಾಕ್ಟ್. 5 ಲಕ್ಷ ಖರ್ಚು ಮಾಡಿ ಮನೆಗಳಿಗೆ ಸೋಲಾರ್ ಲೈಟ್ ತಂದಿದ್ದಾರೆ. ಇದೀಗ ಮನೆಗಳಿಗೆ ಸೋಲಾರ್ ಲೈಟ್ ಫಿಕ್ಸ್ ಮಾಡುವ ಕಾರ್ಯ. ಇದು ಬಿಗ್ ಇಂಪ್ಯಾಕ್ಟ್ನ ಸಡನ್ ಇಂಪ್ಯಾಕ್ಟ್. ಕೇವಲ 24 ಗಂಟೆಯ ಒಳಗಾಗಿ ರಾಜ್ಯ JDS ಕಾರ್ಯದರ್ಶಿ ಹರೀಶ್ ಗೌಡ ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ನೋಡಿ ಯಾವ ರೀತಿ ವಾಹನಗಳಲ್ಲಿ 8 ಮನೆಗಳಿಗೆ ಬೇಕಿರುವಂತಹ ಸೋಲಾರ್ ಲೈಟನ್ನು ತಂದಿದ್ದಾರೆ. ಒಂದೊಂದು ಮನೆಗಳಿಗೆ 5 ಲೈಟ್ ನೀಡಲಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಅದರ ದೃಶ್ಯಾವಳಿ ಗಮನಿಸ್ಬೋದು. ನೋಡಿ ಯಾವ ಒಂದು ಕುಗ್ರಾಮದಲ್ಲಿ ಅವರಿಗೆ ಮನೆ ಕೊಟ್ಟಿದ್ದಾರೆ, ನಂಬರ್ 1. ಆಮೇಲೆ ಅಲ್ಲಿಯ ರಾಜ್ಯ JDS ಕಾರ್ಯದರ್ಶಿ ಹರೀಶ್ ಗೌಡ ಗ್ರೇಟ್. ನೋಡಿ ಈ ಥರ ಜನಗಳಿಗೆ ಸ್ಪಂದಿಸುವಂಥವ್ರು ಸಿಗಬೇಕು. ಹರೀಶ್ ಗೌಡರು ಅದನ್ನು ನೋಡಿದ ತಕ್ಷಣ ಇಲ್ಲ ನಾನು ಅವರಿಗೆ ಹೆಲ್ಪ್ ಮಾಡ್ತೀನಿ ಅಂತೇಳಿ ಬಂದಿದ್ದಾರೆ. ನಿಜವಾಗಿ ಸರ್ಕಾರ ಮಾಡಬೇಕಾಗಿತ್ತು. ವರದಿ ಪ್ರಸಾರ ಆಗಿ 24 ಗಂಟೆ ಹರೀಶ್ ಗೌಡ್ರನ್ನ ನೀವು ನೋಡ್ಬೋದು. ಈಗ ಅಲ್ಲಿ ನಾನು ಯಾಕೆ ತಗೊಂಡಿದ್ದೀನಿ ಅಂತಂದರೆ ಫುಲ್ ಫಿಟ್ಟಿಂಗ್ ಆದ ನಂತರ ಕೂಡ ಮತ್ತೊಮ್ಮೆ ತೋರಿಸ್ತೀನಿ. ಈ ಕ್ಷಣಕ್ಕೆ ನೋಡಿ ಆ 8 ಮನೆಗಳಿಗೆ ಬಿಗ್ ಇಂಪ್ಯಾಕ್ಟ್ ಸೋಲಾರ್ ಅಳವಡಿಸ್ತಾ ಇದ್ದಾರೆ. 8 ಮನೆಗಳಿಗೆ ಹರೀಶ್ ಗೌಡ್ರು 8 ಮನೆಗಳಿಗೆ ಹರೀಶ್ ಗೌಡರು 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸೋಲಾರ್ ಅಳವಡಿಸ್ತಾ ಇದ್ದಾರೆ. ಗಿರಿಜನರು ಒಂದು ಫುಲ್ ಲೈಟ್ ಇರುತ್ತೆ. ಉಳಿದ ಕೆಲಸಗಳನ್ನು ಮಾಡಬೇಕು, NOC ಎಲ್ಲ ಮಾಡಿಬಿಟ್ಟು ಅವರಿಗೆ ಮನೆ ಕಟ್ಟಿಸ್ಕೊಡುವಂಥ ಕೆಲಸಗಳಾಗಬೇಕು. ಆದರೂ ಕೂಡ ಲೈಟ್ ಇದ್ದರೆ ನೋಡಿ ಫುಲ್ ಲೈಟ್ ಎಲ್ಲ ಸೋಲಾರ್ ಲೈಟ್ಸ್ ಈಗೆಲ್ಲ ಫಿಟ್ ಮಾಡಿ ಹೋಗ್ತಾರೆ 8 ಮನೆಗಳಿಗೆ. ಎಲ್ಲೋ ಬಂದಿದೆ ನೋಡಿ ಕತ್ತಿ ಹೊಸಹಳ್ಳಿ ದೊಡ್ಡಬಳ್ಳಾಪುರದಲ್ಲಿ 24 ಗಂಟೆಯಲ್ಲೇ ಇಂಪ್ಯಾಕ್ಟ್ ಆಗಿದೆ. 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೋಡಿ ಈ ಥರ ಓದ್ತಾ ಇದ್ರು ಮಕ್ಕಳೆಲ್ಲ. ಅಲ್ಲಿ ಅಡುಗೆ ಗಿಡಿಗೆ ನೋಡಿ ಆ ತಾಯಿ ನೋಡಿ. ಈಗ ವರದಿಗೆ ಮುನ್ನ ಕತ್ತಲೆ, ಈಗ ಬೆಳಕು ಬರಲಿಕ್ಕಿದೆ. ನೋಡಿ ಎಲ್ಲ ಸೋಲಾರ್ ಲೈಟ್ ರೆಡಿ ಆಗ್ತಾ ಇದೆ. ಎಲ್ಲ ಇವರು ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅವ್ರಿಗೆ. ಅವರೇ ದುಡ್ಡು ಕೊಡಬೇಕಾಗಿಲ್ಲ. ಇವರೇ ಒಂದು 5 ಲಕ್ಷದಷ್ಟು ಖರ್ಚು ಮಾಡಿ ಸೋಲಾರ್ ಲೈಟ್ ಹಾಕ್ತಾ ಇದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಕಳಕಳಿ. ಯಾವ ರೀತಿ ಕ್ಯಾಂಡಲ್ ಮತ್ತು ಚಿಮಣಿ ಬುಡ್ಡಿಯಲ್ಲಿ ಓದ್ತಾ ಇದ್ರು ಮಕ್ಕಳು. ಇದಾದ ನಂತರ ಅತಿ ಹೆಚ್ಚಿನ ಮಟ್ಟದಲ್ಲಿ ಅವರಿಗೆ ಓದೋದಕ್ಕೂ ಅಥವಾ ಅವರ ಮೊಬೈಲ್ ಚಾರ್ಜ್ ಮಾಡೋದಕ್ಕೂ ಆಮೇಲೆ ಎಲ್ಲದಕ್ಕೂ ಕೂಡ. ಹರೀಶ್ ಗೌಡರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್ ಗೌಡ್ರೆ ನಮಸ್ಕಾರ. ನಮಸ್ಕಾರ ಸರ್. ಹರೀಶ್ ಗೌಡ್ರೆ, ಬಹಳ ಅತ್ಯುತ್ತಮವಾದಂಥ ಕೆಲಸ. ಒಬ್ಬ ರಾಜಕಾರಣಿಯಾಗಿ ಇರುವಂಥವರು ನಿಜವಾದ ರಾಜಕಾರಣ ಇರೋದೇ ಸಮಾಜ ಸೇವೆ ಮಾಡೋದಕ್ಕೆ. ನೀವು ಇದಕ್ಕೆ ಒಂದು ಸ್ಪಂದನೆಯನ್ನು ಕೊಟ್ಟಿದ್ದೀರಿ. ಯಾವಾಗ ನೋಡಿದಿರಿ, ಯಾವಾಗ ಗೊತ್ತಾಯ್ತು ಹಿಂಗೆಲ್ಲ ಸಮಸ್ಯೆ ಇದೆ ಅಂತೇಳಿ ಹರೀಶ್ ಗೌಡ್ರೆ? ಸರ್, ನಾನು ನಿನ್ನೆ ಸಂಜೆ 4 ಗಂಟೆಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಚಾನಲ್ನಲ್ಲಿ ಬಿಗ್ ಇಂಪ್ಯಾಕ್ಟ್ ಕಾರ್ಯಕ್ರಮವನ್ನು ವಿಶೇಷವಾಗಿ ನಾನು ನಿಮ್ಮ ಅಭಿಮಾನಿ. ಈ ಥರ ವಿಷಯಗಳನ್ನ ನೀವು ಸಮಾಜದಲ್ಲಿ ಸಾಕಷ್ಟು ವಿಷಯಗಳನ್ನ ಮುಂದೆ ಸಾಕಷ್ಟು ಕುಟುಂಬಗಳು ಅನುಕೂಲವನ್ನು ಪಡೆದಿದೆ. ಮೊದಲನೆಯದಾಗಿ ನಾನು ರಿಪಬ್ಲಿಕ್ ಕನ್ನಡ ಚಾನಲ್ಗೆ ಅನಂತ ಧನ್ಯವಾದಗಳನ್ನ ತಿಳಿಸಿ, ನಿಮ್ಮಗಳ ಮುಖಾಂತರ ನಿಮ್ಮ ಚಾನಲ್ನ ಮುಖಾಂತರ ನಾವು ಈ ಜನತೆಗೆ, ಈ ಬಡ ಜನತೆಗೆ ಈ ಲೈಟಿಂಗ್ ವ್ಯವಸ್ಥೆ, ಇದು ಒಂದು ಸಣ್ಣ ಸಹಾಯ ಇರ್ಬೋದು. ಬಟ್ ಇಲ್ಲಿ ಸುಮಾರು 10 ರಿಂದ 12 ಮಕ್ಕಳು ವಿದ್ಯಾಭ್ಯಾಸ ಮುಗಿಸಿದ್ದಾರೆ. ಈಗ ನನ್ನೊಟ್ಟಿಗೆ ಇದ್ದಾರೆ. ಅವರು ಈಗ ಶಾಲೆ ಮುಗಿಸಿ ಬಂದಿದ್ದಾರೆ, ನನ್ನೊಟ್ಟಿಗಿದ್ದಾರೆ. ಅದನ್ನೆಲ್ಲ ಈ ಪರಿಸ್ಥಿತಿಯನ್ನ ನೋಡಿದ್ರೆ ನಮಗೆ ಕಳ್ಳು ಕಿತ್ತು ಬರುವಂಗೆ ಆಗ್ತಿದೆ. ಏನು ಈ ಆಧುನಿಕ ತಂತ್ರಜ್ಞಾನ ಯುಗದಲ್ಲೂ ಸಹ ನ್ಯಾಷನಲ್ ಹೈವೇಗೆ ಇದು ಕೂದಳಿತ, ರಾಷ್ಟ್ರೀಯ ಹೆದ್ದಾರಿಗೆ ಕೂದಳಿತ, ಹೊಸೂರು ಮತ್ತೆ ದಾಬಸ್ಪೇಟೆ ರೋಡ್ಗೆ ಕೂದಳಿತೆಯ ದೂರದಲ್ಲಿದೆ ಸರ್. ಇದು ಈ ಸ್ಥಳದಲ್ಲೂ ಸಹ ಇಂಥ ಸಮಸ್ಯೆಗಳಿದೆ ಅನ್ನೋದಕ್ಕೆ ನಮಗೆ ಬಹಳ ಆಶ್ಚರ್ಯ ಮತ್ತೆ ನೋವಿನ ಸಂಗತಿ. ನಿಮ್ಮ ರಿಪಬ್ಲಿಕ್ ಕನ್ನಡ ಚಾನಲ್ನ ವರದಿಯನ್ನು ನೋಡಿ ಅದರಿಂದ ನಾನು ಅದಕ್ಕೆ ಒಂದು ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತ ಹೇಳಿ ನಾನು ಇಲ್ಲಿನ ಸ್ಥಳೀಯ ಮುಖಂಡರುಗಳ ಸಂಪರ್ಕದೊಂದಿಗೆ ನಿಮ್ಮ ಮಾಧ್ಯಮದ ಮುಖಾಂತರ
ಸಂಪರ್ಕ ಮಾಡಿ ಈ ಸಣ್ಣ ಸೇವೆಯನ್ನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ನಿಮಗೂ ನಿಮ್ಮ ಚಾನಲ್ಗೂ ಸಹ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಹರೀಶ್ ಗೌಡ್ರೆ. ಒಂದು ಅತ್ಯುತ್ತಮವಾದ ಕೆಲಸವನ್ನು ಮಾಡಿದ್ದೀರಿ. ಹಾಗೆಯೇ ಭಗವಂತ ನಿಮಗೆ ಇನ್ನಷ್ಟು ಜನರ ಸೇವೆ ಮಾಡೋದಕ್ಕೆ ಕಾನೂನಾತ್ಮಕವಾಗಿ ಸಂವಿಧಾನಬದ್ಧವಾಗಿ ಕೂಡ ಒಂದು ಅವಕಾಶ ಸಿಗಲಿ ಅಂತೇಳಿ ನಾವು ಕೂಡ ಹಾರೈಸ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್ ಹರೀಶ್ ಗೌಡ್ರೆ. ಹರೀಶ್ ಗೌಡರು ಸಾಧಾರಣವಾಗಿ ಒಂದು 5 ಲಕ್ಷ ವೆಚ್ಚದಲ್ಲಿ ಆ ಮಕ್ಕಳೆಲ್ಲ ಇದ್ದಾರೆ ಅಲ್ಲಿ. ಆ ಮಕ್ಕಳು ಶಾಲೆಗೆ ಓದ್ತಾ ಇರುವಂಥ ಮಕ್ಕಳು, ಗಿರಿಜನ ಮಕ್ಕಳು. ನಮಗೆ ಹೆಂಗೆ ಅಂತಂದರೆ ನಮ್ಗೆ ಗೊತ್ತಲ್ಲ, ನಾವು ಖಾಲಿ ಬಾಯಲ್ಲಿ ಮಾತ್ರ ಮೇಲು ಕೀಳು ಯಾವುದು ಬೇಡ ಅಂತ ಮಾಡೋದು ಮನಸ್ಸಲ್ಲಿ ಅದುವೇ. ಅದು ಹೋಗಲಾಡಿಸ್ಬೇಕು ಅಂತಂದರೆ ಒಂದು ಗಾದೆ ಮಾತಿದೆ, ಮೊಟ್ಟೆ ಇದೆಯಲ್ಲ, ಒಳಗಡೆಯಿಂದ ಓಡಿದ್ರೆ ಜೀವನ, ಹೊರಗಡೆಯಿಂದ ಓಡಿದ್ರೆ ಆಮ್ಲೆಟ್. ಮೊಟ್ಟೆ ಒಡೆದು ಮರಿ ಬರೋದಲ್ವಾ, ಮೊಟ್ಟೆ ಒಡೆದು ಅಂತಂದರೆ ಹೊರಗಡೆಯಿಂದ ಹೊಡೆದ್ರೆ ಅದು ಆಮ್ಲೆಟ್ ಆಗಿಬಿಡುತ್ತೆ, ಒಳಗಡೆಯಿಂದ ಹೊಡೆದು ಬಂದರೆ ಹೊಸ ಜೀವನ ಅಂತ. ಸೊ ಹಾಗಿರುವಾಗ ಅವ್ರಿಗೇನೆಲ್ಲ ಸವಲತ್ತುಗಳು ಸಿಕ್ಕಿದೆ ಅಲ್ಲಿ, ಫುಲ್ ಲೈಟಿಂಗ್ ಜಗ ಲೈಟ್ ಹಾಕಿ ನಾಳೆ